ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಹಿರಿಯರೆಲ್ಲ ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಮಾಡ್ತಾಯಿದ್ರು ಅಥವಾ ಕೆಲವೊಂದು ರೂಲ್ಸ್ಗಳು ಕೂಡ ಇತ್ತು. ಊಟ ಮಾಡೋದರಲ್ಲಿ ಇರಬಹುದು, ಮಲಗೋ ವಿಚಾರದಲ್ಲಿ ಇರಬಹುದು ಅಥವಾ ಪೂಜೆ ಮಾಡುವಂಥ ವಿಚಾರದಲ್ಲಿ ಇರಬಹುದು. ಅವರು ಅವರ ಸಂಪ್ರದಾಯನ ಮುಂದುವರಿಸ್ಕೊಂಡು ಬರ್ತಾಯಿದ್ರು. ಆದರೆ ಅದಕ್ಕೆ ಕೂಡ ಕೆಲವೊಂದು ವೈಜ್ಞಾನಿಕ ಕಾರಣಗಳು ಇದ್ದೇ ಇದೆ. ನಾನು ಈ ಮುಂಚೆನೇ ಕೆಲವೊಂದು ವಿಡಿಯೋಗಳನ್ನು ಶೇರ್ ಮಾಡಿದ್ದೆ ಇದೇ ಟಾಪಿಕ್ನ ಬಗ್ಗೆ. ಇವತ್ತು ಅಂತಹದೇ ಕೆಲವೊಂದು ಇನ್ನಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ, ಮುಂಚೆ ಎಲ್ಲ ಡೈನಿಂಗ್ ಟೇಬಲ್ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ಅಲ್ವಾ ಊಟ ಮಾಡುವಾಗ. ಇವಾಗ ನಾವು ಹೇಗೆ ಬೇಕೋ ಆ ಥರ ಕೂತ್ಕೊಂಡು ಊಟ ಮಾಡ್ತೀವಿ. ಟಿ ವಿ ನೋಡಿಕೊಂಡು ಊಟ ಮಾಡ್ತೀವಿ, ಇಲ್ಲ ವರ್ಕ್ ಮಾಡಿಕೊಂಡು ಊಟ ಮಾಡ್ತೀವಿ, ಚೇರ್ ಮೇಲೆ ಕೂತ್ಕೊಂಡು ಡೈನಿಂಗ್ ಟೇಬಲ್ ಎಲ್ಲ ಕೂಡ ಮಾಡ್ತೀವಿ ಅಲ್ವಾ. ಆದರೆ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದು ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದ ಮಾತು. ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಖಂಡಿತವಾಗ್ಲೂ ನಮಗೆ ಇದೆ. ನಮ್ಮ ಜೀರ್ಣಕ್ಕೆ ಕರೆಕ್ಟಾಗಿ ಯಾವ ರೀತಿ ಕೂತ್ಕೊಂಡು ಊಟ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಿದಾಗ ನಮ್ಮ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗುತ್ತೆ, ಅಥವಾ ನಾವು ತಿನ್ನೋಂಥ ಆಹಾರ ನಿಧಾನವಾಗಿ ಯಾವ ರೀತಿಯಲ್ಲಿ ಯಾವ ಅಂಗಾಂಗಗಳಿಗೆ ಹೋಗಬೇಕು ಅನ್ನೋದು ಕರೆಕ್ಟಾಗಿ ಹೋಗುತ್ತೆ. ಆ್ಯಕ್ಚುಲಿ ಜೀರ್ಣಕ್ರಿಯೆ ಕೂಡ ಕರೆಕ್ಟಾಗಿ ಆಗುತ್ತೆ. ಆ ರೀಸನ್ನಿಂದ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಇನ್ನು ಎರಡನೇ ಪಾಯಿಂಟ್ ಹೇಳ್ತಾ ಇರೋದು, ನಾರ್ಮಲ್ ಆಗಿ ನಮ್ಮ ಮನೆಗಳಲ್ಲಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು ಅಥವಾ ನಾರ್ತ್ ಸೈಡ್ಗೆ ತಲೆ ಹಾಕಿ ಮಲಗಬಾರ್ದು ಮಲಗುವ ಟೈಮಲ್ಲಿ ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಅವರು ಕೆಲವೊಂದು ಪುರಾಣದ ಕಥೆಗಳನ್ನು ಕೂಡ ಹೇಳ್ತಾರೆ, ಯಾವ ರೀಸನ್ ಅಂದ್ಬಿಟ್ಟು. ಆದರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಖಂಡಿತವಾಗ್ಲೂ ಇದೆ. ಏನಂತ ಹೇಳಿದರೆ, ನಮ್ಮ ದೇಹದಲ್ಲಿ ಅಂದರೆ ಮನುಷ್ಯನ ದೇಹದಲ್ಲಿ ಕೂಡ ಒಂದು ಅಯಸ್ಕಾಂತೀಯ ಶಕ್ತಿ ಇರುತ್ತೆ, ಅದೇ ರೀತಿ ಭೂಮಿಯಲ್ಲಿ ಕೂಡ ಇರುತ್ತೆ. ಸೊ ನಾವು ನಾರ್ತ್ ಸೈಡ್ಗೆ ಅಥವಾ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದಾಗ ಆ ಅಯಸ್ಕಾಂತೀಯ ಶಕ್ತಿಯ ಪ್ರಭಾವದಿಂದ ನಮ್ಮ ದೇಹದಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ಆಗಬಹುದು. ಎಸ್ಪೆಷಲಿ ರಕ್ತದೊತ್ತಡದಲ್ಲಿ ಏರುಪೇರು ಆಗ್ಬೋದು, BP ಹೈ ಆಗ್ಬೋದು ಅಥವಾ ಲೋ ಆಗ್ಬೋದು, ಈ ಥರ ಪ್ರಾಬ್ಲಮ್ಸ್ ಆಗಬಹುದು. ಅದೇ ರೀತಿಯಲ್ಲಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಕೂಡ ಕಾಡಬಹುದು. ಈ ರೀಸನ್ನಿಂದನೇ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ, ಉಪವಾಸ ಮಾಡೋದು. ತುಂಬ ಜನ ಇವಾಗಲೂ ಕೂಡ ಮಾಡ್ತಾರೆ. ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಕಟ್ಟುನಿಟ್ಟಾಗಿ ಮಾಡ್ತಾರೆ. ಕೆಲವೊಬ್ಬರು ಉಪವಾಸವನ್ನು ತಿಂಗಳಿಗೆ ಒಂದು ಸರಿ ಅಥವಾ 2 ತಿಂಗಳಿಗೆ ಒಂದು ಸರಿ ಅಥವಾ ಯಾವುದೇ ರೀತಿಯಲ್ಲಿ ಇರ್ಬೋದು, ಬೇರೆ ಬೇರೆ ರೀಸನ್ ಕೂಡ ಕೊಡ್ತಾರೆ ಅದಕ್ಕೆ. ಆದರೆ ಆ ಉಪವಾಸ ಮಾಡೋದ್ರ ಹಿಂದೆ ಕೂಡ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಯಾಕೆ ಅಂತ ಹೇಳಿದರೆ, ನಾವು ಉಪವಾಸ ಮಾಡಿದಾಗ ಏನಾಗುತ್ತೆ, ವಾರಕ್ಕೆ 1 ದಿನ ಅಟ್ಲೀಸ್ಟ್ ಮಾಡಬಹುದು. ಆ ಥರ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅಥವಾ ಏನು ವಿಷಕಾರಿ ಪದಾರ್ಥ ಅಥವಾ ಬೇಡದೇ ಇರೋದೆಲ್ಲ ತಿಂದಿರ್ತೀವಿ ಅಲ್ವ ನಾವು, ಅದೆಲ್ಲ ಹೊರಗೆ ಹೋಗೋದಕ್ಕೆ ಆ 1 ದಿನದ ಉಪವಾಸ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಇಷ್ಟ ಇದ್ದರೆ ಜಾಸ್ತಿ ದಿನ ಮಾಡಬಹುದು, ಇಲ್ಲಾದರೆ ಅಟ್ಲೀಸ್ಟ್ 1 ದಿನ ಆದರೂ ಮಾಡಬಹುದು. ನಮ್ಮ ಬಾಡಿಗೆ ಒಂದು ರೀತಿ ಕ್ಲೆನ್ಸಿಂಗ್ ಥರ ಆಗುತ್ತೆ ಅದು ಉಪವಾಸ ಮಾಡೋದ್ರಿಂದ. ಇನ್ನು ಲಾಸ್ಟ್ ಪಾಯಿಂಟ್ ಹೇಳ್ತಾ ಇರೋದು, ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾರೆ ಅಲ್ವಾ. ತುಳಸಿ ಗಿಡನ ದೇವರು ಅಂತ ಹೇಳಿ ಪೂಜೆ ಮಾಡ್ತಾರೆ. ಹಾಗೆ ತುಳಸಿ ಗಿಡಕ್ಕೆ ಪ್ರತಿದಿನ ಸುತ್ತು ಬರುವಂತಹ ಅಭ್ಯಾಸ ಕೂಡ ಕೆಲವರಿಗೆ ಇರುತ್ತೆ. ಇದರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ. ಯಾಕಂದರೆ ತುಳಸಿ ತುಂಬಾ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುವಂತಹ ಒಂದು ಗಿಡ. ತುಂಬಾ ಔಷಧೀಯ ಗುಣಗಳಿದೆ ಇದರಲ್ಲಿ. ಇದರ ಎಲೆಗಳನ್ನು ನಾವು ಪ್ರತಿದಿನ ಯೂಸ್ ಮಾಡೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೊಳ್ಬೋದು. ಹಾಗೆಯೇ ಇದು ಒಂದು ರೀತಿಯ ನ್ಯಾಚುರಲ್ ಆ್ಯಂಟಿಬಯೋಟಿಕ್ ಅಂತಲೇ ಹೇಳ್ಬೋದು ನಮ್ಮ ದೇಹಕ್ಕೆ. ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡ್ಬೋದು. ನಾವು ಟೀ ಮಾಡೋದರಲ್ಲಿ ಟೀ ಜೊತೆ ಹಾಕ್ಕೊಂಡು ಕುಡಿಬಹುದು ಅಥವಾ ಕುಡಿಯುವ ನೀರಿಗೆ ಹಾಕ್ಕೊಂಡು ಕುಡಿಬಹುದು. ಅದೇ ರೀತಿ ಬರೀ ಎಲೆಗಳನ್ನು ಅಗೆದು ಕೂಡ ನುಂಗಬಹುದು. ಅಲ್ಲದೆ ಇದಕ್ಕೆ ನಾವು ಸುತ್ತು ಬರೋದರ ಹಿಂದೆ ಇರುವಂತಹ ರೀಸನ್ ಏನಂತ ಹೇಳಿದರೆ, ಇದರಲ್ಲಿ ಆಮ್ಲಜನಕ ಜಾಸ್ತಿ ಸಿಗುತ್ತೆ ನಮಗೆ. ಇದರಿಂದಾಗಿ ಉಸಿರಾಟದ ಸಮಸ್ಯೆಗಳೆಲ್ಲ ಏನಾದರೂ ಇದ್ದರೆ ತುಂಬಾ ದೂರ ಆಗ್ಬೋದು. ನಮಗೆ ತುಂಬ ಸಫೋಕೇಟ್ ಎಲ್ಲ ಆಗ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ಮನೆ ಪಕ್ಕದಲ್ಲಿ ತುಳಸಿ ಗಿಡ ಇದ್ದರೆ ಆದಷ್ಟು ಕ್ರಿಮಿ ಕೀಟಗಳೆಲ್ಲ ಮನೆ ಒಳಗಡೆ ಅಷ್ಟಾಗಿ ಬರೋದಿಲ್ಲ. ನೋಡಿದ್ರಲ್ಲ ಎಷ್ಟೊಂದು ಸತ್ಯಗಳು ಅಥವಾ ಎಷ್ಟೊಂದು ವೈಜ್ಞಾನಿಕ ಕಾರಣಗಳು ಇವೆ ಅಂತ ಹೇಳಿ.
ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.